ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸು ಬರ್ತಾ ಇದೆ IPL 2026 ಇಂದ ಅಪ್ಡೇಟು. ನಮ್ಮ ರಣಜಿ ಟ್ರೋಫಿ ವಿಚಾರಕ್ಕೆ ಆಮೇಲೆ ಹೋಗೋಣ. ಕತೆ ನೆಟ್ಕಾಗಿ ಹೋಗ್ಬಿಟ್ಟಿದೆ ಇಲ್ಲಿ ಕರ್ನಾಟಕದವ್ರದ್ದು ಫಸ್ಟ್ ಡೇ ಅಲ್ಲಿನೇ ಕಾಶ್ಮೀರ ಅಗೇನ್ಸ್ಟು. ಸೊ ಫಸ್ಟು IPL ರಿಲೇಟೆಡ್ ಮಾತಾಡೋಣ. ಬರ್ತಾ ಇದೆ ಅಪ್ಡೇಟು. ಸ್ಟಕ್ಕನಂಗೆ ರಿಮೂವ್ ಮಾಡಿಬಿಟ್ರು ಲಕ್ನೋ ಸೂಪರ್ ಜೈಂಟ್ಸ್ ಅವರು. ಏನೋ ಮಾಡ್ತಾವ್ರಲ್ಲ ಇವರು, ಅರ್ಥವೇ ಆಗ್ತಿಲ್ವಲ್ಲ ಇದು ಕೇಸು ಅಂತ ಅನ್ಕೊಂತ ಇದ್ದಂಗೆ ಕ್ಲಾರಿಟಿನ ಕೊಟ್ಬಿಟ್ರು ಲಕ್ನೋ ಸೂಪರ್ ಜೈಂಟ್ಸ್. ಇಲ್ಲ ಅಮ್ಮ, ಏನೂ ಮಾಡ್ತಿಲ್ಲ, ಏನೋ ಹೆವಿಯಾಗಿ ಮಾಡ್ತಿಲ್ಲ, ನಾವು ಜಸ್ಟ್ ಲೋಗೋನ ಚೇಂಜ್ ಮಾಡ್ತಿದ್ದೀವಿ ಅಂತ ಪಟ್ಟನಾಗಿ ರಿಮೂವ್ ಮಾಡಿದ್ರು. ಪಟ್ಟನಿಗೆ ಅಪ್ಡೇಟ್ ನಾವು ಮಾಡಿದ್ರು. ಹೊಸ ಲೋಗೋ ನೋಡ್ತಾ ಇರ್ಬೋದು ಲಕ್ನೋ ಸೂಪರ್ ಜೈಂಟ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಏನಿವ್ರು ಕೊಟ್ಟರು ಅಂತ ಬಿಲ್ಡಪ್ಪು ಒಂದು ರೀಲ್ ಮಾಡ್ಬಿಟ್ಟು ಬಿಟ್ಟಿದ್ದಾರೆ. ಹೋಗ್ಬಿಟ್ಟು ಲಕ್ನೋ ಸೂಪರ್ ಜೈಂಟ್ಸ್ ಪೇಜಲ್ಲಿ ನೋಡಿ ಇನ್ಸ್ಟಾಗ್ರಾಮಲ್ಲಿ ಏನು ಕೊಟ್ಟಿರೋದಪ್ಪ ಬಿಲ್ಡಪ್. ಇವ್ರು ಕೊಟ್ಟಿರೋ ಬಿಲ್ಡಪ್ ಮಾಡಿಬಿಟ್ರೆ ಟ್ರಾಫಿ ಗಿಫಿ ಎತ್ಬಿಡ್ತಾರೆ ಈ ಸಲ ಅಂತ ಅನ್ನಿಸ್ತೈತೆ. ಹೌದು, ಏನೋ ಗರುಡದಿಂದ ಸ್ಟಾರ್ಟ್ ಆಯಿತು, ಭೂಮಿ ಸ್ಟಾರ್ಟ್ ಆಗಿದೆ, ಇದರಿಂದ ಹಂಗೆ ಹಿಂಗೆ ಅಂತೆಲ್ಲ ಕೊಟ್ಟಿದ್ದಾರೆ ಬಿಲ್ಡಪ್ನ. ಆ್ಯಂಡ್ ಇದಕ್ಕೆ ಇವಾಗ ಗರುಡದ ಜೊತೆಗೆ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಎಲಿಫೆಂಟ್ನ, ಗಜಪಡೆನ ಆ್ಯಡ್ ಮಾಡ್ತಾ ಇದ್ದೀವಿ. ನೆನ್ನೆ ವೆಸ್ಟ್ ಇಂಡೀಸ್ ಅವರು ಆಡಿದ ರೀತಿ ನೋಡ್ಬಿಟ್ಟು ಗಜಪಡೆ ಅಂತ ಹೆಸರಿಟ್ಬಿಟ್ಟಿದ್ದೀನಿ ನಾನು ವೆಸ್ಟ್ ಇಂಡೀಸ್ ಅವರಿಗೆ. ಸೊ ಇವ್ರು ನೋಡ್ತೊಂಡ್ರೆ ಆನೇನು ಆ್ಯಡ್ ಮಾಡ್ಬಿಡ್ಕೊಂಡ್ಬಿಟ್ಟವ್ರೆ. ಏನು ಇವ್ರು ಆ ರೇಂಜಿಗೆ ಆಡ್ತಾರೆ ಅಂತ ಇವ್ರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಿ ಹೋಗ್ಬಿಟ್ಟೈತಾ. ಒಟ್ಟಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ ಇವರು. ಅಂದರೆ ಈಗ ಒಂದು ಕಾಂಬಿನೇಷನ್ ಏನಿದೆ, ಈ ಈಗಲ್ ಆ್ಯಂಡ್ ಎಲಿಫೆಂಟ್ನ ಕಾಂಬಿನೇಷನ್ ಇದೆ, ಇದು ಒಂಥರ ಸಖತ್ತಾಗಿ ವರ್ಕೌಟ್ ಆಗಿದೆ. ಲೋಗೋ ಪರವಾಗಿಲ್ಲ, ಡೀಸೆಂಟಾಗಿ ಚೆನ್ನಾಗೇನೆ ಕಾಣಿಸ್ತಾ ಇದೆ. ಅದೇ ಕಾಂಬಿನೇಷನ್ ಏನೋ ಒಂದು ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ರಲ್ಲ, ಈಗಲ್ ಇದ್ದಂಗೆ ಇರುತ್ತೆ ನಮ್ಮ ಟೀಮು. ಆ್ಯಂಡ್ ಈಗಲ್ ಇದ್ದಂಗೆ ಮುಂಚೆನೇ ಇತ್ತು, ಇವಾಗ ಅದಕ್ಕೆ ಎಲಿಫೆಂಟ್ನ ಆ್ಯಡ್ ಮಾಡಿರೋದ್ರಿಂದ ಈ ಕಡೆ ಗಜಪಡೆ ಅಂತಲೂ ಕರಿಬೋದು ಬೇಕಾದರೆ, ಅಥವಾ ಹದ್ದು ಪಡೆ ಅಂದರೆ ರಣ ಹದ್ದುಗಳು ಅಂತಲೂ ಕೂಡ ಕರ್ಕೊಬೋದು. ಏನು ಬೇಕಾದ್ರೂ ಕರ್ಕೊಬೋದು. ಏನು ಆಡ್ತಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಿಲ್ಡಪ್ ಅಂತೂ ಜೋರಾಗೇನೆ ಕೊಟ್ಕೊಂಡಿದ್ದಾರೆ. ಒಂಥರ ಗಜಪಡೆ ಥರ ಇದೆ ನಮ್ಮದು, ಹಿಂಗಿದೆ ನಮ್ಮದು ಅನ್ನೋ ಥರ ಬಿಲ್ಡಪ್ ಅಂತೂ ಲೋಗೋ ನೋಡ್ತು ಅಂದರೆ ಏನು ಗುರು ಹಿಂಗಿದೆ ಅಂತ ಅನಿಸುತ್ತೆ. ಬಟ್ ಮ್ಯಾಚಲ್ಲಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಯಾಕೆ ನಮ್ಮ RCB ಇಟ್ಕೊಂಡಿಲ್ವಾ ರಾಯಲ್ ಚಾಲೆಂಜ್ದು ಒಂಥರ ಬ್ರ್ಯಾಂಡ್, ಆ ಒಂದು ಲೋಗೋ ಏನಿದೆ ಅದನ್ನು ರಿಪ್ಲೇಸ್ ಮಾಡಿ RCB ಇಟ್ಬಿಟ್ಟಿಲ್ವಾ. ಸೊ ಅದು ಕೂಡ ಒಂಥರ ಬಿಲ್ಡಪ್ ತಾನೆ, ಸೆಲ್ಫ್ ಮೋಟಿವೇಶನ್, ಸೆಲ್ಫ್ ಬಿಲ್ಡಪ್ ಥರನೇ ಇರುತ್ತೆ. ಆ ಒಂದು ಹುಲಿದು ಸಿಂಬುದು ಏನಾದ್ರು ಇತ್ತು ಅಂತ ಅಂದಾಗ, ಇಲ್ಲ ಆನೆದು ಇತ್ತು ಅಂತ ಅಂದಾಗ, ಒಂಟಿ ಸಲಾಗ ಯಾರು ನಿಂತ್ಕೊಂತಾರೋ ಒಂಟಿ ಸಲಾಗ ಥರ ಗೊತ್ತಿಲ್ಲ, ಒಂದೇ ಒಂದು ಆನೆ ಕಾಣಿಸ್ತಾ ಇದೆ ಅಲ್ಲಿ ಸೀನಲ್ಲಿ. ಈ ಸೀಸನು ಯಾರು ಒಂಟಿ ಸಲಾಗಾಗಿ ನಿಂತ್ಕೊಂತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನೂ ಒಂದು ಸೀನ್ ಏನು ಅಂತಂದರೆ, ರಣಜಿ ಟ್ರೋಫಿ ವಿಚಾರಕ್ಕೆ ಬಂತು ಅಂದರೆ ಏನಮ್ಮ ಆಗ್ತಾ ಇರೋದು ರಣಜಿ ಟ್ರೋಫಿಲಿ 280+ ರನ್ನ ಹೊಡೆದ್ಬಿಟ್ಟವ್ರೆ ಜಮ್ಮು ಕಾಶ್ಮೀರವರು. ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡಿಕೊಂಡ್ರು, ಟಾಸ್ ಗೆದ್ದಂಥ ಜಮ್ಮು ಕಾಶ್ಮೀರು. ನಮ್ಮ ಹೋಮಲ್ಲಿ ನಮಗೆ ಯಾಕೋ ಉಣ್ಸಂಗೆ ಕಾಣಿಸ್ತಾವ್ರಲ್ಲಪ್ಪ ಇವರು. ಹುಬ್ಳಿಲಿ ಆಗ್ತಾ ಇರೋಂಥ ಮ್ಯಾಚು ಫಸ್ಟ್ ಟೈಮ್ ಆಗ್ತಾ ಇದೆ ಹುಬ್ಳಿಲಿ. ಇಲ್ಲಿ ನೋಡಿದ್ರೆ ಕರ್ನಾಟಕ ಟೀಮು ಸ್ಟ್ರಗ್ಲಿಂಗ್ ಕಾಣಿಸ್ತಾ ಇದೆ. 2 ವಿಕೆಟ್ನ ಎತ್ತಕ್ಕಾಗಿರೋದು. ಡೇ 1 ಕಂಪ್ಲೀಟಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಟಾಸ್ ಕೂಡ ಒಂಥರ ಅಡ್ವಾಂಟೇಜ್ ಆಗಿದ್ದು ಜಮ್ಮು ಕಾಶ್ಮೀರ ಅವ್ರಿಗೆ. ಇಕ್ಬಾಲ್ 6 ರನ್ಗೆ ಔಟ್ ಆಯಿತು ಅಂದರೆ ಬಿದ್ದಿರೋ 2 ವಿಕೆಟ್ ಕೂಡ ಪ್ರಸಿದ್ಧ ಕೃಷ್ಣಾಗೇನೆ ಬಿದ್ದಿರೋದು. ಅಬ್ದುಲ್ ಅವರು 88 ರನ್ನ ಹೊಡಿತಾರೆ ಓಪನಿಂಗಲ್ಲಿ ಬಂದಂಥವ್ರು. ಸೊ ಈ ಕಡೆಯಿಂದ ಸೈಕಾಗಿ ಆಡ್ತಾ ಇರೋ, ಸೆಂಚುರಿ ಹೊಡೆದ್ಬಿಟ್ಟು ಆಡ್ತಾ ಇರೋದು ಶುಭಮ್ ಅವರು. ಇನ್ನೂ ಸಹ ಬ್ಯಾಟಿಂಗ್ ಆಡ್ತಿದ್ದಾರೆ ಅಬ್ದುಲ್ ಸಮದ್ ಜೊತೆಗೆ. 112 ಬ್ಯಾಟಿಂಗ್ ಆಡ್ತಾರೆ ಇವರು. 50+ ಬೇರೆ ಹೊಡೆದಿದ್ದಾರೆ ಅಬ್ದುಲ್ ಸಮದ್ ಅವರು. ಸೈಕಾಗಿ ಆಡ್ತಿದ್ದಾರೆ. ಪರಾಸ್ ಅವರಿಗೆ ಇಂಜುರಿ ಆಗಿಬಿಟ್ಟು ಸ್ವಲ್ಪ ಲೈಟಾಗೆ ಅವರು ರಿಟೈರ್ಡ್ ಹರ್ಟ್ ಆದರು. ಸೊ ಮತ್ತೆ ಬ್ಯಾಟಿಂಗ್ ವಾಪಸ್ ಬರುವಂಥ ಸಾಧ್ಯತೆ ಇದೆ. ಸೊ ನಮ್ಮ ಕರ್ನಾಟಕ ಟೀಮು ಯಾಕೆ ಸಾಲಿಡಾಗಿ ಕಾಣಿಸಿಲ್ಲಪ್ಪ ಫಸ್ಟ್ನೇ ದಿನ. ಗೊತ್ತಿಲ್ಲ, ಏನು ಬೇಕಾದ್ರೂ ಆಗ್ಬೋದು. ಟೆಸ್ಟ್ ಕ್ರಿಕೆಟ್ ಅಂತ ಬಂದಾಗ ನಾವೇನು ಹೇಳೋದಕ್ಕಾಗೋದಿಲ್ಲ. 5 ದಿನ ಕಂಪ್ಲೀಟ್ ಆದ್ರೆ ಅದು ಲೆಕ್ಕ ಬರೋದು. ಬಟ್ ನೋಡೋಣ, ಫಸ್ಟ್ ಇನ್ನಿಂಗ್ಸಲ್ಲಿ ಖಂಡಿತ ಲೀಡ್ ತೊಗೊಳೋದು ಹೆವಿ ಇಂಪಾರ್ಟೆಂಟು. ನಾವು ನಾಕೌಟ್ಸ್ ಮ್ಯಾಚಲ್ಲಿ ನೋಡೋ ಹಾಗೇ ಫಸ್ಟ್ ಬ್ಯಾಟಿಂಗ್ ಆಡೋರು ಖಂಡಿತ ಒಂದು ಅಡ್ವಾಂಟೇಜ್ ಅನ್ನೋದು ತೊಗೊಂತಾರೆ. ಅದನ್ನ ಕರ್ನಾಟಕ ತೊಗೊಂಡಿತ್ತಲ್ಲಪ್ಪ ಸೆಮಿಫೈನಲಲ್ಲಿ. ಒಂಥರ ನೋಡಿ ಹೆಂಗಿದೆ ಅಂತ ಹೇಳಿ. ಹೋಮಿಗೆ ಬಂದುಬಿಟ್ಟು ಹುಬ್ಳಿಲಿ ಏನಾರ ಸೋತಿಗೆ ತೊಗೊಬಿಡ್ತು ಅಂದರೆ ಫಸ್ಟ್ ಡೇ ಕಂಪ್ಲೀಟಾಗಿ ಅವ್ರ ಕಡೆ ಹೊರಟೋಗ್ಬಿಟ್ಟಿದೆ. ಇಲ್ಲ 280 ಫಸ್ಟ್ ಡೇ ಅಂತ ಅಂದರೆ ಮಾಡಿರೋಂಥ ಓವರ್ಸ್ ಬಂದ್ಬಿಟ್ಟು 87 ಓವರು, ಕ್ಲೋಸ್ ಟು 90 ಓವರು ಅಂತ ಅನ್ಕೊಳ್ಳಿ. ಕಂಪ್ಲೀಟ್ ಬ್ಯಾಟಿಂಗ್ ಆಗ್ಬಿಟ್ಟು 2 ವಿಕೆಟ್ ಕಳ್ಕೊಂಬಿಟ್ಟು 282 ಹೊಡಿತೀವಿ ಅಂತಂದರೆ ಅಟ್ ಎನಿ ಗಿವನ್ ಡೇ ಯಾವುದೇ ಟೀಮ್ ಆದರೂ ತೊಗೊಳುತ್ತೆ. ಕಂಪ್ಲೀಟ್ ಡೇನೇ ಅವ್ರ ಕಡೆ ಹೋಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಷ್ಟೇ. ಸೆಕೆಂಡ್ ಡೇ ಆದಷ್ಟು ಬೇಗ ಆಲ್ ಔಟ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.